ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣ ಅಪ್ಪಿದ ಅಪ್ರತಿಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಾಡಿರುವ ಅವಮಾನವನ್ನು ಖಂಡಿಸಿ ದಿನಾಂಕ 30ರಂದು ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಲು ಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳಗುಳಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಯ ವಿವರ ಮತ್ತು ಪ್ರತಿಭಟನೆಯ ರೂಪುರೇಷೆಗಳನ್ನು ಹಂಚಿಕೊಂಡರು. ಕಳೆದ ಜನವರಿ 26ರಂದು ರಾಯಣ್ಣನವರ ಬಲಿದಾನ ಸ್ಮರಣಾರ್ಥವಾಗಿ ಧಾರವಾಡದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅಭಿಮಾನಿಗಳು ಹಾಗೂ ರೇವಣಸಿದ್ದೇಶ್ವರ ಮಠದ ಪರಮ ಪೂಜ್ಯ ಬಸವದೇವರು ಸ್ವಾಮೀಜಿಯವರು ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದಂತ ಸಚಿವ ಸಂತೋಷ್ ಲಾಡ್ ಅವರಿಗೆ ಪೂಜೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದಾಗ ಅವರು ಅತ್ಯಂತ ಉದ್ದಟ್ಟತನದಿಂದ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಹುತಾತ್ಮ ರಾಯಣ್ಣನವರಿಗೆ ಘೋರ ಅಪಮಾನ ಎಸಗಿದ್ದಾರೆ. ಘಟನೆ ನಡೆದು ಇಷ್ಟು ದಿನಗಳಾದರೂ ಕೂಡ ಸಚಿವರು ತಮ್ಮ ತಪ್ಪಿಗೆ ಕ್ಷಮೆ ಯಾಚಿಸದೆ ಅಹಂಕಾರವನ್ನು ಪ್ರದರ್ಶಿಸುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಅಸ್ಮಿತೆಯಾದ ರಾಯಣ್ಣನವರಿಗೆ ಗೌರವ ನೀಡಿದ ಸಚಿವರ ವಿರುದ್ಧ ಛೀಮಾರಿ ಹಾಕಲು ಅವರಿಗೆ ತಕ್ಕ ಪಾಠ ಕಲಿಸಲು ರಾಯಣ್ಣನವರ ಅಭಿಮಾನಿಗಳು ಈ ಬೃಹತ್ ಮೆರವಣಿಗೆಯನ್ನು ಆಯೋಜಿಸಿದ್ದಾರೆ. ಸಮಯ ಬೆಳಗ್ಗೆ 10:30ರಿಂದ ಧಾರವಾಡದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಜುಬ್ಲಿ ಸರ್ಕಲ್ ವರೆಗೆ ಸಚಿವ ಸಂತೋಷ್ ಲಾಡ್ ಅವರು ಕೂಡಲೇ ನಾಡಿನ ಜನರ ಮುಂದೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ನಾಡಿನ ವೀರ ಪುರುಷರಿಗೆ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಸಚಿವರ ವಿರುದ್ಧ ಸರ್ಕಾರ ಶಿಸ್ತು ಕ್ರಮ ಜರುಗಿಸಬೇಕು. ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಧಾರವಾಡ ಜಿಲ್ಲೆಯ ಸಮಸ್ತ ರಾಯಣ್ಣರ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕೋರಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದವರು ದೇವರಾಜ್ ಕಂಬಳಿ, ರಾಜೇಶ್ವರಿ ಸಾಲ್ಗಟ್ಟಿ, ಯಡಳ್ಳಿ, ಮಂಜುನಾಥ್ ನಡಟ್ಟಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ, ಮೊದಲನೆಯದಾಗಿ ನಮ್ಮ ಧಾರವಾಡ ಜಿಲ್ಲೆಯ ಈ ಘಟಕದಲ್ಲೂ ಕೂಡ ಕ್ಷಮಿಸಲಿಕ್ಕೆ ಆಗುವುದಿಲ್ಲ. ಆ ಒಂದು ಹಿನ್ನೆಲೆಯೊಳಗೆ ತಮ್ಮೆಲ್ಲರ ಕ್ಷಮೆಯನ್ನು ನಾನು ಮೊಟ್ಟ ಮೊದಲು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ 26ನೇ ತಾರೀಕು ಇಡೀ ದೇಶ ನಮ್ಮ ಗಣರಾಜ್ಯೋತ್ಸವದ ಒಂದು ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ದಿನ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತೆ ಪ್ರತಿಯೊಂದು ಜಿಲ್ಲಾ ಸ್ತರದಲ್ಲಿ ಒಂದು ಬಲಿದಾನ ದಿನ ಅನ್ನುವಂಥ ಸರ್ಕಾರವೇ ನೆರವೇರಿಸಿಕೊಂಡು ಬರ್ತಾ ಇದೆ. ಹುತಾತ್ಮ ದಿನ ಅಥವಾ ಬಲಿದಾನ ದಿನ ಅನ್ನುವಂಥ, ಯಾಕಂತ ಹೇಳಿದ್ರೆ ಆವತ್ತಿನ ದಿವಸ ಮೊದಲು ತನ್ನ ಕೂಗನ್ನ ಎಬ್ಬಿಸ್ತಕ್ಕಂಥ ನೆಲ ಇದು, ಗಂಡಮೆಟ್ಟಿನ ನೆಲ. ರಾಣಿ ಚೆನ್ನಮ್ಮಳ ಏನು ಕರಾ ನಿರಾಕರಣೆ ಚಳವಳಿ ಓದ್ತೀವಿ, 1857 ಸಿಪಾಯಿ ದಂಗೆಯಿಂದ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಕೂಗು ಅಂತೇಳಿ. ಆದ್ರೆ ಅದಕ್ಕಿಂತ 30 ವರ್ಷ ಅಂತ ಒಂದು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಏನು ರಾಯಣ್ಣ ಈ ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿ